ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಗಿಂತ ಕಷ್ಟದಲ್ಲಿರುವವರನ್ನು ನೋಡಿ ಬದುಕಿದರೆ ಸಂಬಳದಲ್ಲಿ ಸ್ವಲ್ಪ ಉಳಿಯುತ್ತದೆ. ನಮಗಿಂತ ಸಿರಿವಂತರನ್ನು ನೋಡಿ ಬದುಕಿದರೆ ಸಂಬಳದ ಜೊತೆ ಮೈ ತುಂಬ ಸಾಲ ಕೂಡ ಆಗುತ್ತೆ. ಸೊ ಇದಂತೂ 100% ಸತ್ಯ ಅಂತ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಗೊತ್ತಿರುತ್ತೆ ಸ್ನೇಹಿತರೆ, ಅಲ್ವಾ? ಸೊ ಇದ್ರ ಬಗ್ಗೆ ಅತಿಯಾಗಿ ಎಕ್ಸ್ಪ್ಲನೇಷನ್ ಬೇಡ ಅಂತ ಅನಿಸುತ್ತೆ. ಆದರೂ ಇರಲಿ, ಕೆಲವೊಮ್ಮೆ ಕೆಲವೊಂದಷ್ಟನ್ನು ಮತ್ತೆ ಮತ್ತೆ ನೆನ್ಪು ಮಾಡೋದು ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಯಾಕಪ್ಪ ಅಂದರೆ ಈ ವಿಷಯನ ಹೇಳೋದು ಮೇಯ್ನಾಗಿ ಇದು ಮನೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಜಾಸ್ತಿ ಡಿಪೆಂಡ್ ಇರುತ್ತೆ ಅಂತ ನನಗನ್ಸುತ್ತೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೆಣ್ಣಿನ ಪಾತ್ರ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಸೊ ಕೆಲವೊಂದಷ್ಟು ಮನೆಯಲ್ಲಿ ಹೇಗೆ ಅಂದರೆ ಹೆಣ್ಮಕ್ಳು ಇರೋದ್ರಲ್ಲೇ ಸಾಕು ಬಿಡಿ, ಬೇಡ ಅಂತ ಹೇಳ್ತಾರೆ ಗಂಡು ಮಕ್ಳು ಏನಾದ್ರು ತರಕ್ಕೋದ್ರೆ. ಇನ್ನು ಕೆಲವೊಂದು ಮನೆಗಳಲ್ಲಿ ಸೊ ಗಂಡು ಮಕ್ಕಳು ಎಷ್ಟೇ ತಂದು ಎಷ್ಟೇ ಮಾಡಿದರೂ ಕೂಡ ಅವ್ರಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಅದಕ್ಕೆ ಮೇಯ್ನಾಗಿ ಹೆಣ್ಮಕ್ಳೇ ಕಾರಣ ಆಗಿರ್ತಾರೆ. ಯಾಕಂದರೆ ಅವ್ರು ಇನ್ನೊಬ್ಬರನ್ನ ನೋಡಿ ಅವ್ರ ಮನೇಲಿ ಅದನ್ನು ತಂದಿದ್ದಾರೆ, ಇವ್ರ ಮನೇಲಿ ಇದನ್ನು ತಂದಿದ್ದಾರೆ, ನಮ್ಮ ಮನೇಲಿ ಇಲ್ಲ, ನಾವು ತೊಗೊಂಬರೋಣ. ಇವಾಗ ನಿಮ್ಮ ಗಂಡನಿಗೆ 10,000 ಸಂಬಳ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ 10,000ಕ್ಕೆ ಹೇಗೆ ನೀವು ಪ್ಲ್ಯಾನ್ ಮಾಡ್ಕೊಬೋದು, ನಿಮ್ಮ ತಿಂಗಳ ಪೂರ್ತಿ ಜೀವನ ಅನ್ನೋದು ನಿಮ್ಮ ಕೈ ಮೇಲೆ ಡಿಪೆಂಡ್ ಇರುತ್ತೆ. ಇನ್ನು ಪಕ್ಕದ ಮನೇಲಿ ಬೇರೆ ಯಾರಿಗೂ ಅವರ ಗಂಡಂಗೆ 50,000 ಸಂಬಳ ಬರ್ತಾ ಇರುತ್ತೆ ಅಂತ ಹೇಳಿ. ಸೊ ಅವರು 50,000ದಲ್ಲಿ ಹೇಗೆ ಪ್ಲ್ಯಾನ್ ಮಾಡ್ಕೋಬೋದು ಅವರ ಬಜೆಟ್ ಅನ್ನೋದು ಮಂತ್ಲಿಗೆ ಅಂತ ಅವರು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಅವರು ಶಾಪಿಂಗನ್ನು ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತಾರೆ, ಸರಿನಾ? ಸೊ ಇದ್ರ ಮಧ್ಯದಲ್ಲಿ ನೀವೇನು ಮಾಡ್ತೀರಾ ಅಂದರೆ, ಅಯ್ಯೋ ನೋಡು ಅವ್ರು ಅಷ್ಟು ತೊಗೊಂಡಿದ್ದಾರೆ, ನಾವು ಇಷ್ಟು ತರದೇ ಇದ್ದರೆ ಹೇಗೆ ಅಂತ ನೀವು ಇನ್ನೇನೋ ತರೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತೀರಾ. ಆದರೆ ನಿಮಗೆ ಗೊತ್ತಿರೋದಿಲ್ಲ ಅವ್ರ ಮನೇಲಿ ಎಷ್ಟು ದುಡ್ಡು ಓಡಾಡ್ತಾ ಇದೆ ಅಂತ. ಸೊ ನಿಮಗಿಂತ ತ್ರಿಬಲ್ ಅವ್ರ ಮನೆಯಲ್ಲಿ ಬರ್ತಾ ಇದೆ, ಹಾಗಾಗಿ ನಿಮಗೂ ಡಬಲ್ ಖರ್ಚನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಇನ್ನು ಕೆಲವೊಂದು ಮನೆಯಲ್ಲಿ ನೋಡ್ತೀರಾ, ನಿಮ್ಮ ಗಂಡಂಗೆ 10,000 ಅಂದರೆ ಇನ್ನೊಬ್ರಿಗೆ 5,000 ಸಂಬಳ ಇರುತ್ತೆ. ಸೊ ಆ ರೀತಿಯಾಗಿ 3 ಮನೆ ಇದ್ದಾಗ ಅಂದರೆ ನಿಮ್ಮ ಮನೆಯೂ ಸೇರಿ 3 ಮನೆ, ಇದು ನಿಮ್ಮನ್ನು ಬಿಟ್ಟರೆ ಇನ್ನು 2 ಮನೆ ಇರುತ್ತೆ. ಒಂದರಲ್ಲಿ 50,000 ಸಂಬಳ, ಇನ್ನೊಂದರಲ್ಲಿ 5,000 ರೂಪಾಯಿ ಸಂಬಳ. ಸೊ ನೀವು 50,000 ಸಂಬಳದವ್ರನ್ನೇ ಯಾಕೆ ನೋಡಿ ಯಾವಾಗಲೂ ಆಲೋಚನೆ ಮಾಡಬೇಕು, ಅಲ್ವಾ? ಸೊ 5,000 ಸಂಬಳ ತಗೊಳ್ಳೋರು ಎಷ್ಟು ಸಿಂಪಲ್ ಆಗಿ ಆರಾಮಾಗಿ ಖುಷಿಯಾಗೇ ಇರ್ತಾರೆ. ಆದರೆ ನಮಗೆ 50,000 ಅಲ್ಲ 1,00,000 ಸಂಬಳ ಬಂದರೂ ಕೂಡ ಖುಷಿ ಅನ್ನೋದು ಇರೋದೇ ಇಲ್ಲ. ಸೊ ಯಾಕಪ್ಪ ಅಂದರೆ ನೀವು ಮಾಡುವಂತಹ ಆಲೋಚನೆ ಅನ್ನೋದು. ಸೊ ಯಾರಿಗೋ ತುಂಬ ಸಿರಿವಂತರನ್ನ ನೋಡಿ ನಮ್ಗೆ ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡಿಕೊಂಡು ಇರೋ ಖುಷಿನೂ ಹಾಳು ಮಾಡ್ಕೊಳ್ಳೋದ್ರ ಬದಲು ನಮಗಿಂತ ಬಡವರನ್ನು ಅಥವಾ ನಮಗಿಂತ ಇನ್ನು ಕಷ್ಟಪಡ್ತಾ ಇರೋರನ್ನ ನೋಡಿಬಿಟ್ಟು ದೇವರು ನಮ್ಮನ್ನು ಇಷ್ಟಾದರೂ ಖುಷಿಯಾಗಿ ಇಟ್ಟಿರೋನಲ್ಲ, ಸೊ ಅದಕ್ಕೆ ದೇವರಿಗೆ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿ ಇರೋದ್ರಲ್ಲೇ ಇನ್ನೂ ಖುಷಿಯನ್ನು ನಾವು ಆರಾಮಾಗಿ ಪಡ್ಕೊಳ್ಬೋದು, ಅಲ್ವಾ? ಸೊ ಸ್ನೇಹಿತರೆ, ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಖುಷಿ ಅನ್ನೋದು ಯಾವಾಗಲೂ ಕೂಡ ದುಡ್ಡಿನ ಮೇಲೇ ನಿಂತಿರೋದಿಲ್ಲ. ಸೊ ನಮ್ಮ ಮನಸ್ಥಿತಿ ಮೇಲೂ ಕೂಡ ನಿರ್ಧಾರ ಆಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.